welcomes you to all for today online classes. Dear student, ಈ ಇಂದಿನ ತರಗತಿಯಲ್ಲಿ ನಾವುಗಳು ಡಾಕ್ಯುಮೆಂಟೇಶನ್ಸ್ ಅಂದ್ರೆ ಏನು ಇದ್ರ ಬಗ್ಗೆ ನೋಡಿದ್ದೀವಿ. ಅನೇಕ ವಿಷಯಗಳನ್ನ ಸೈಕಲ್ ಟೈಮು, ಆಟೋ ಸೈಕಲ್ ಟೈಮು, ಮೆಷಿನ್ ಸೈಕಲ್ ಟೈಮು, ಇವುಗಳ ಬಗ್ಗೆ ಪ್ರೋಸೆಸ್ಸು, ಅದನ್ನು ಯಾವ್ಯಾವ ರೀತಿ ಡಾಕ್ಯುಮೆಂಟೇಶನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಈ ಡಾಕ್ಯುಮೆಂಟೇಶನ್ಸ್ ನಲ್ಲಿ ಎರಡನೇ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ಜಾಬ್ ಕಾರ್ಡ್ ಅಂದ್ರೇನು, ವರ್ಕ್ ಆಕ್ಟಿವಿಟಿ ಲಾಗ್ ಅಂದ್ರೇನು, ಬ್ಯಾಚ್ ಪ್ರೊಡಕ್ಷನ್ಸ್ ಅಂದ್ರೇನು, ಎಸ್ಟಿಮೇಷನ್ಸ್ ಮತ್ತೆ ಮೈಂಟೆನೆನ್ಸ್ ಆಫ್ ರೆಕಾರ್ಡ್ಸ್, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಪ್ರತಿಯೊಬ್ಬರು ಈ ಪಾಠದ ಅಂತ್ಯಕ್ಕೆ ನೀವು ಏನು ಮನನ ಮಾಡ್ಕೊಳ್ಬೇಕು ಅಂದ್ರೆ ಜಾಬ್ ಕಾರ್ಡ್ ಅಂಡ್ ಇಟ್ಸ್ ಫಾರ್ಮೆಟ್, ಆಕ್ಟಿವಿಟಿ ಲಾಗ್ ಫಾರ್ಮೆಟ್ ಗೊತ್ತಾಗಬೇಕು, ಡೀಟೇಲ್ಸ್ ನಿಮಗೆ ಬ್ಯಾಚ್ ಪ್ರೊಡಕ್ಷನ್ ಫಾರ್ಮೆಟ್ ಯಾವ ರೀತಿ ಇರ್ತದೆ ಅಂತ ಗೊತ್ತಾಗಬೇಕು, ಎಸ್ಟಿಮೇಷನ್ಸ್ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾಗಬೇಕು, ಆ ಎಸ್ಟಿಮೇಷನ್ಸ್ ಫಾರ್ಮೆಟ್ ನಿಮಗೆ ಗೊತ್ತಾಗಬೇಕು. ಮೈಂಟೆನೆನ್ಸ್ ಲಾಗ್ ಅಂತ ನಾವು ಕರಿತೀವಿ. ನಿಮಗೆಲ್ಲ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಥವಾ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಮಾಡುವಾಗ ನಾನು ಹೇಳಿದ್ದೀನಿ, ಮೆಷಿನ್ ಹಿಸ್ಟ್ರಿ ಸೀಟು, ಇಕ್ವಿಪ್ಮೆಂಟ್ ಚೆಕ್ ಲಿಸ್ಟು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಚೆಕ್ ಲಿಸ್ಟು, ಇವುಗಳ ಬಗ್ಗೆ ಮಾಹಿತಿ ಈ ಪಾಠದ ಅಂತ್ಯಕ್ಕೆ ನಿಮಗೆ ಮನನವನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ನಾನೀಗ ಮಾಡ್ತಾ ಹೋಗ್ತೀನಿ. ತರಬೇತಿದಾರರೇ, ಈಗಾಗಲೇ ನೋಡಿದ್ವಿ ನಾವು ಮೊದಲನೇ ಇಂದಿನ ಡಾಕ್ಯುಮೆಂಟೇಶನ್ಸ್ ಪಾರ್ಟ್ 1 ನಲ್ಲಿ. ಡಾಕ್ಯುಮೆಂಟೇಶನ್ ಈಸ್ ಎ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಪ್ರೊವೈಡೆಡ್ ಆನ್ ಪೇಪರ್ ಆರ್ ಆನ್ಲೈನ್ ಆರ್ digital or analog media such as audio tape or CD or DVDs ಅಂತ ಹೇಳ್ತೀವಿ ಡಾಕ್ಯುಮೆಂಟೇಶನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ಸ್ ಆರ್ ಯೂಸರ್ ಗೈಡ್ಸ್ ಇರ್ಬೋದು, ವೈಟ್ ಪೇಪರ್ಸ್ ಇರ್ಬೋದು, ಆನ್ಲೈನ್ ಇರ್ಬೋದು, ಕ್ವಿಕ್ ರೆಫರೆನ್ಸ್ ಗೈಡ್ ಇರ್ಬೋದು. ಇವೆಲ್ಲವನ್ನು ನಾವು ಡಾಕ್ಯುಮೆಂಟೇಶನ್ಸ್ ಅಂತ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. These documentation and records are used throughout the manufacturing process as well as supporting the process. Like quality control must meet the basic requirements. ಈ ಡಾಕ್ಯುಮೆಂಟೇಶನ್ಸ್ ನಾವು ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಇದು ನಮಗೆ ಪ್ರೋಸೆಸ್ ಅನ್ನ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಲ್ಲಿ ನಮಗೆ ಕ್ವಾಲಿಟಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಡಾಕ್ಯುಮೆಂಟೇಶನ್ಸ್, ಮತ್ತೆ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಡಾಕ್ಯುಮೆಂಟೇಶನ್ಸ್, ಮತ್ತೆ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಲಿಕ್ಕೆ ಈ ಡಾಕ್ಯುಮೆಂಟೇಶನ್ಸ್ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಇಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಬೇರೆ ಬೇರೆ ರೀತಿ ಡಾಕ್ಯುಮೆಂಟೇಶನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಂಡರ್ ಡಾಕ್ಯುಮೆಂಟೇಶನ್ 2 ಮೊದಲನೇದಾಗಿ ಜಾಬ್ ಕಾರ್ಡ್ ಅಂದ್ರೆ ಏನು ನೋಡೋಣ. A job card is a document showing the details of job to be performed in a production shop. ಗೊತ್ತಾಯ್ತಲ್ಲ ಮಕ್ಕಳೇ? ಜಾಬ್ ಕಾರ್ಡ್ ಅಂದ್ರೆ ಇದು ಒಂದು ದಾಖಲಾತಿ, ದಾಖಲೆ. ಯಾವುದರ ದಾಖಲೆ? ಪ್ರೊಡಕ್ಷನ್ ಶಾಪ್ ನಲ್ಲಿ ನೀವು ವರ್ಕ್ ಅನ್ನ, ಪ್ರೊಡಕ್ಷನ್ಸ್ ಅನ್ನು ಪರ್ಫಾರ್ಮ್ ಮಾಡಬೇಕಾದ್ರೆ ಈ ಜಾಬ್ ಅನ್ನ ಡೀಟೇಲ್ಸ್ ಒಳಗೊಂಡಿರುತ್ತೆ. ಜಾಬ್ನ ಡ್ರಾಯಿಂಗ್ಸ್ ಇಂದ ಹಿಡಿದು ಜಾಬ್ನ ಎಲ್ಲ ಡೈಮೆನ್ಷನ್ಸ್, ಪ್ರತಿಯೊಂದು ಪ್ಯಾರಾಮೀಟರ್ಸ್, ವರ್ಕ್ ಪ್ಯಾರಾಮೀಟರ್ಸ್ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದನ್ನು ನಾವು ಜಾಬ್ ಕಾರ್ಡ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಟು ಆಥರೈಸ್ ಅಂಡ್ ಇನ್ಸ್ಟ್ರಕ್ಟ್ ದ ವರ್ಕ್ ಟೀಮ್ ಟು ಟೇಕ್ ಅಪ್ ದ ಪ್ರೊಡಕ್ಷನ್ ವರ್ಕ್. ಈ ಜಾಬ್ ಕಾರ್ಡ್ ಇಂದ ಏನು ಅಡ್ವಾಂಟೇಜ್ ಅಂತ ತಿಳ್ಕೊಂಡ್ರಿ. ಈಗ ನೋಡಿ, ಇದು ಆಪರೇಟರ್ಸ್ ಇರ್ತಾರಲ್ಲ ಅಥವಾ ವರ್ಕ್ ಟೀಮ್ ಅಂತ ನಾವು ಕರಿತೀವಲ್ಲ, ಈ ವರ್ಕ್ ಟೀಮ್ ಅಥವಾ ಆಪರೇಟರ್ಗೆ ಟು ಇನ್ಸ್ಟ್ರಕ್ಟ್ ಪ್ರೊಡಕ್ಷನ್ಸ್ ವರ್ಕ್ ಅನ್ನ ನೀವು ಯಾವ ರೀತಿ ಮಾಡಬೇಕು, ಹೇಗೆ ಪ್ರೊಡಕ್ಷನ್ಸ್ ವರ್ಕ್ ಅನ್ನ ಮಾಡಬೇಕು, ಉತ್ಪಾದನೆಯನ್ನ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅನ್ನ ಹೇಗೆ ಮಾಡಬೇಕು, ಪ್ರಾಡಕ್ಟ್ ಅನ್ನ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ ಮಕ್ಕಳೇ. ಮತ್ತೆ ಈ ಜಾಬ್ ಕಾರ್ಡ್ ಫಾರ್ಮೆಟ್ ಅನ್ನ ನಾವು ತೆಗೆದುಕೊಂಡ್ರೆ ಡೀಟೇಲ್ಸ್ ಏನಿದೆ ಅಂತ ನೋಡ್ತೀವಿ. ಈ ಜಾಬ್ ಕಾರ್ಡ್ ಎಸ್ ದ ಡೀಟೇಲ್ಸ್ ಆಫ್, ಏನ್ ಡೀಟೇಲ್ಸ್? ಕಮೆನ್ಸಿಂಗ್ ದ ಜಾಬ್, ಕಸ್ಟಮರ್ ನೇಮ್, ವರ್ಕ್ ಆರ್ಡರ್ ನಂಬರ್,
ಡಾಕ್ಯುಮೆಂಟ್ ನಂಬರ್, ರೆಫರೆನ್ಸ್ ನಂಬರ್ ಅಂಡ್ ಡೇಟ್ ಇವೆಲ್ಲ ಒಳಗೊಂಡಿರುತ್ತೆ. ಯಾವಾಗ ಕಮೆಂಟ್ಸ್ ಮಾಡೋದು, ಯಾರು ಗ್ರಾಹಕ ಯಾರು, ಅದರ ವರ್ಕ್ ಆರ್ಡರ್ ನಂಬರ್ ಏನು, ಅದರ ಡಾಕ್ಯುಮೆಂಟ್ ನಂಬರ್ ಏನು, ರೆಫರೆನ್ಸ್ ನಂಬರ್ ಯಾವುದು, ಮತ್ತೆ ಡೇಟ್ ಏನು, ಇದು ಈ ಜಾಬ್ ಕಾರ್ಡ್ ನಲ್ಲಿ ಒಳಗೊಂಡಿರುತ್ತೆ. ಇದರ ಜೊತೆಗೆ ದ ಡೀಟೈಲ್ಸ್ ವಿಚ್ ಹೌ ಟು ಬಿ ರೆಕಾರ್ಡೆಡ್ ಅಬೌಟ್ ದ ಪ್ರಾಡಕ್ಟ್ ಲೈನ್, description showing the operation, each into recording of start time and total time of operations. ಜೊತೆಗೆ ಮಕ್ಕಳೇ ಡೀಟೇಲ್ಸ್ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಪ್ರಾಡಕ್ಟ್ ಲೈನ್ ಅಲ್ಲಿ, ಇನ್ಕ್ಲೂಡಿಂಗ್ ಡಿಸ್ಕ್ರಿಪ್ಷನ್ ಸಹಿತ ನಾವು ಆಪರೇಷನ್ಸ್ ಯಾವ್ಯಾವ್ದಾಗುತ್ತೆ ಈಚ್ ವರ್ಕ್ ಅನ್ನು ಕೂಡ ಅದರಲ್ಲಿ ನಾವು ಸ್ಟಾರ್ಟ್ ಟೈಮ್ ಇಂದ ಹಿಡಿದು ಟೋಟಲ್ ಟೈಮ್ ಆಫ್ ಆಪರೇಷನ್ಸ್ ಎಷ್ಟಾಯ್ತು ಅನ್ನೋದನ್ನು ಕೂಡ ಈ ಜಾಬ್ ಕಾರ್ಡ್ ಫಾರ್ಮೆಟ್ ನಲ್ಲಿ ರೆಕಾರ್ಡ್ ಅನ್ನ ಮಾಡ್ತೀವಿ. And also the location, ಎಲ್ಲಿ the location time record is to track any delay, region and necessary action is taken with remarks. ನೋಡಿ ಈ ಲೊಕೇಶನ್ ಟೈಮ್ ರೆಕಾರ್ಡ್ಸ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಯಾಕೆ ಅಂದ್ರೆ ಯಾತಕ್ಕೆ ಡಿಲೇ ಆಯ್ತು, ಎಲ್ಲಿ ತೊಂದರೆ ಆಗಿದೆ, ಅಲ್ಲಿ ಸ್ಟಾಪ್ ಆಗ್ಬೇಕಾದ್ರೆ ವರ್ಕ್ಸ್ ಡಿಲೇ ಆಗ್ಬೇಕಾದ್ರೆ ಕಾರಣ ಏನು, ಈ ರೀತಿ ಕಾರಣಗಳನ್ನ ಕಂಡುಹಿಡ್ಲಿಕ್ಕೆ ಈ ಜಾಬ್ ಕಾರ್ಡ್ ನಮ್ಗೆ ಏನ್ ಮಾಡುತ್ತೆ, ಹೆಲ್ಪ್ ಅನ್ನ ಮಾಡುತ್ತೆ. ಅಲ್ಲಿ ಎಲ್ಲವನ್ನ ನಾವು ನೋಟ್ ಮಾಡ್ತೀವಿ. ಏನ್ ನೆಸೆಸರಿ ಆಕ್ಷನ್ಸ್ ತಗೊಂಡ್ವಿ, ಏನೇನ್ ರಿಮಾರ್ಕ್ಸ್ ಆಗಿತ್ತು, ಏನ್ ಪ್ರಾಬ್ಲಮ್ ಆಗಿತ್ತು, ಎವ್ರಿಥಿಂಗ್ ವಿಲ್ ಬಿ ನೋಟೆಡ್ ಇನ್ ಜಾಬ್ ಕಾರ್ಡ್ ಫಾರ್ಮೆಟ್ 1. If the product has to be completed with any of the further operation in sequence, this card will travel along with the job for next workstations for further operations. If any to complete the required job and record it till finishing of the job. ನೋಡಿ ಮಕ್ಕಳೇ, ಈ ಜಾಬ್ ಕಾರ್ಡ್ ಮುಖ್ಯವಾಗಿದ್ದು ಎಲ್ಲ ಹಂತದಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಮೂವ್ ಆಗೋದನ್ನ ನಾವು ಕಾಣಬಹುದು. ಈ ಪ್ರಾರಂಭದಲ್ಲಿ ಒಂದು ವಸ್ತುನ ಇಲ್ಲಿ ಸ್ವಲ್ಪ ವರ್ಕ್ ಆಗಿದೆ, ಪ್ರಾಡಕ್ಟ್ ಕಂಪ್ಲೀಟ್ ಆಗಿದೆ, ಅದು ಫರ್ದರ್ ಸ್ಟೇಜ್ ಹೋಗ್ಬೇಕು ಅನ್ಕೊಳ್ಳಿ. ಆ ಫರ್ದರ್ ಸ್ಟೇಜ್ ಹೋಗ್ಬೇಕಾದ್ರೆ ಇಲ್ಲಿಂದ ಜಾಬ್ ಕಾರ್ಡ್ ಈ ಸ್ಟೇಜ್ ಅಲ್ಲಿ ಏನು ವರ್ಕ್ ಆಗಿದೆ ಅದೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿ ಫರ್ದರ್ ವರ್ಕ್ ಸ್ಟೇಷನ್ ಹೋಗುತ್ತಲ್ಲ, ನೆಕ್ಸ್ಟ್ ಸ್ಟೇಜ್ ಹೋಗುತ್ತಲ್ಲ ಆಪರೇಷನ್ಸ್ಗೆ ಅಥವಾ ಕಂಡೀಷನ್ಸ್ಗೆ, ಅಲ್ಲಿ ಏನಾಗುತ್ತೆ ಮತ್ತೆ ಆ ಜಾಬ್ ಕಾರ್ಡ್ ಅನ್ನ ಅದ್ರ ಜೊತೆನಲ್ಲಿ ಮೂವ್ ಆಗುತ್ತೆ. ಅಲ್ಲಿ ಆ ಜಾಬ್ ಕಾರ್ಡ್ ಅನ್ನ ನೋಡ್ಕೊಂಡು ಏನು ರಿಕ್ವೈರ್ಮೆಂಟ್ಸ್ ಇದೆ, ಜಾಬ್ ಅನ್ನ ಏನು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಟಿಲ್ ದ ಫಿನಿಶಿಂಗ್ ಸ್ಟೇಜ್, ಅಂದ್ರೆ ಸ್ಟಾರ್ಟ್ ಟು ಎಂಡ್, ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾವಿಂದ ಹಿಡಿದು ಎಂಡ್ ಆಗುವವರೆಗೆ ಈ ಜಾಬ್ ಕಾರ್ಡ್ ಅನ್ನ ನಾವು ಸ್ಟೇಜ್ ಬೈ ಸ್ಟೇಜ್ ಜಾಬ್ ಜೊತೆನಲ್ಲಿ ವರ್ಕ್ ಜೊತೆನಲ್ಲಿ ಈ ಜಾಬ್ ಕಾರ್ಡ್ ವಿಲ್ ಆಲ್ಸೋ ಮೂವ್ ಫಾರ್ ದಿ ಫರ್ದರ್ ಇನ್ಫಾರ್ಮೇಶನ್ ಸ್ಟಾರ್ಟ್ ಟು ಎಂಡ್. ಸೊ ಯು ಕ್ಯಾನ್ ಸಿ ದ ಜಾಬ್ ಕಾರ್ಡ್ ಫಾರ್ಮೆಟ್. ಇದು ಜಾಬ್ ಕಾರ್ಡ್ ಫಾರ್ಮೆಟ್ ಎಂಟಿ ಫಾರ್ಮೆಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಏನೇನು ಅಲ್ಲಿ ದಾಖಲಾತಿ ಇರಬೇಕು ಅಂತ ನಾನು ಹೇಳಿದ್ದೆ. ಇಲ್ಲಿ ನೋಡಿ ಮೇಲೆ ಜಾಬ್ ಕಾರ್ಡ್ ಅಂತ ಇದೆ, ಇದು ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಅನ್ನ ಹಾಕಿರ್ತಾರೆ, ಇಲ್ಲಿ ವಿಷನ್ ನಂಬರ್, ಡೇಟ್, ಆರ್ಡರ್ ಸ್ಟಾರ್ಟಿಂಗ್ ಡೇಟ್, ಕಸ್ಟಮರ್ ನೇಮ್, ವರ್ಕ್ ಆರ್ಡರ್ ನಂಬರ್, ಸೀರಿಯಲ್ ನಂಬರ್, ಡೇಟ್, ಪ್ರೊಡಕ್ಷನ್ ಲೈನ್ ಡಿಸ್ಕ್ರಿಪ್ಷನ್ಸ್, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಏನು ಯಾವ ಲೈನ್ ಅಲ್ಲಿ ಇದೆ, ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಸ್ಟಾರ್ಟ್ ಟೈಮು, ಎಂಡ್ ಟೈಮು, ಟೋಟಲ್ ಟೈಮ್ ಎಷ್ಟು ತಗೊಂಡ್ರು, ಲೊಕೇಶನ್ ಟೈಮ್ ಏನು, ರಿಮಾರ್ಕ್ಸ್. ಈ ರೀತಿ ಈ ಜಾಬ್ ಕಾರ್ಡ್ ಫಾರ್ಮೆಟ್ ನಲ್ಲಿ ಎಲ್ಲ ವಿಷಯಗಳನ್ನ ನಾವೇನ್ ಮಾಡ್ತೀವಿ, ಈ ಪೇಪರ್ ನಲ್ಲಿ ದಾಖಲಾತಿಯನ್ನು ಮಾಡ್ತಾ ಹೋಗ್ತೀವಿ. ಎರಡನೇದು ಮಕ್ಕಳೇ ವರ್ಕ್ ಆಕ್ಟಿವಿಟಿ ಲಾಗ್ ಫಾರ್ಮೆಟ್ 2 ಅಂತ ಕರಿತೀವಿ. ಡಾಕ್ಯುಮೆಂಟೇಶನ್ ಎರಡನೇ ಭಾಗದಲ್ಲಿ ವರ್ಕ್ ಆಕ್ಟಿವಿಟಿ ಫಾರ್ಮೆಟ್ 2. This document is to record the activity or operation performed by the operator from time to time. So the time duration as 1 hour for whole day shift. Like that. ಈ ಒಂದು ವರ್ಕ್ ಆಕ್ಟಿವಿಟಿ ಜಾಬ್ ಅನ್ನ ಮಾಡಬೇಕಾದ್ರೆ ವರ್ಕ್ ಆಕ್ಟಿವಿಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಟು ಟೈಮ್ ನೀವೆಲ್ಲ ಕೆಲಸ ಮಾಡ್ತಿರಲ್ಲ ವರ್ಕ್ಶಾಪ್ ನಲ್ಲಿ, ಆ ರೀತಿ ಎಲ್ಲ ಒಂದು ಜಾಬ್ ಕೊಟ್ರೆ ನೀವು 4 ಅವರ್ ಕೊಟ್ಟಿದ್ರೆ ಅದನ್ನ 15 ಗಂಟೆ 20 ಗಂಟೆ ಆದ್ರೂ ಕೊಡಲ್ಲ. ಬಟ್ ಇಂಡಸ್ಟ್ರೀಸ್ ನಲ್ಲಿ ಆ ತರ ನಡೆಯಲ್ಲ, 1 ನಿಮಿಷನೂ ಕೂಡ ಲೇಟ್ ಆಗಿಲ್ಲ, ಡಿಲೇ ಆಗುವಾಗಿಲ್ಲ. ಸೊ ಅದಕ್ಕೆ ನಾವು ನಿಮ್ಗೆ ಟೈಮ್ ಅನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು. ವರ್ಕ್ ಅನ್ನ ಮಾಡ್ಬೇಕಾದ್ರೆ, ಜಾಬ್ ಅನ್ನ ಮಾಡ್ಬೇಕಾದ್ರೆ ಇಂಡಸ್ಟ್ರೀಸ್ ನಲ್ಲಿ every activities for any operations performed by the ಆಪರೇಟರ್ ಏನೇನ್ ಕೆಲಸ ಮಾಡ್ತಾನೆ ಅಂತ ಟೈಮ್ ಟು ಟೈಮ್ ಈ ವರ್ಕ್ ಆಕ್ಟಿವಿಟಿ ಲಾಗ್ ಫಾರ್ಮೆಟ್ ನಲ್ಲಿ ಏನ್ ಮಾಡಬೇಕು, ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಟೈಮ್ ಡ್ಯೂರೇಷನ್ಸ್ 1 ಅವರ್ಗೆ ಎಷ್ಟಾಯ್ತು, 2 ಅವರ್ಗೆ ಎಷ್ಟಾಯ್ತು, 3 ಅವರ್ಗೆ ಎಷ್ಟಾಯ್ತು, ಡಿಲೇ ಹಾಕಿದ್ರೆ ಯಾಕಾಯ್ತು, ರಿಮಾರ್ಕ್ಸ್ ಬರಿಬೇಕು.
ಫಾರ್ ಓಲ್ಡ್ ಡೇ ಶಿಫ್ಟ್ 8 ಅವರ್ಸ್ ಶಿಫ್ಟ್ ಇದೆ, 8 ಅವರ್ಸ್ ಕೂಡ ಆ ಆಪರೇಟರು ಅಲ್ಲಿ ದಾಖಲಾತಿಯನ್ನ ಮಾಡಬೇಕು. ನೆಕ್ಸ್ಟ್ ಶಿಫ್ಟ್ ಬಂದನು ಅವನು ಮತ್ತೆ ಅದರಲ್ಲಿ ಆತ ದಾಖಲಾತಿಯನ್ನ ಎಲ್ಲ ಆಕ್ಟಿವಿಟಿ ದಾಖಲಾತಿಯನ್ನ ಮಾಡ್ತಾ ಹೋಗ್ತಾನೆ. ದ ಆಪರೇಟರ್ ಹ್ಯಾಸ್ ಟು ರೆಕಾರ್ಡ್ ಎವ್ರಿ ಅವರ್ ಆಕ್ಟಿವಿಟಿ ಡಿಸ್ಕ್ರಿಪ್ಷನ್ಸ್, ಏನೇನೆಲ್ಲ ಡಿಸ್ಕ್ರಿಪ್ಷನ್ಸ್, ಇಕ್ವಿಪ್ಮೆಂಟ್, ಮೆಷಿನರಿ, ಇನ್ಸ್ಟ್ರೂಮೆಂಟ್ ಯೂಸ್ಡ್, ಏನೇನ್ ಬಳಸ್ತಾ ಅವನಲ್ಲಿ, ಏನೇನ್ ಮೆಷಿನರಿ ಬಳಸ್ತಾ, ಏನೇನ್ ಇಕ್ವಿಪ್ಮೆಂಟ್ ಬಳಸ್ತಾ, ಯಾವ್ಯಾವ ರಾ ಮೆಟೀರಿಯಲ್ಸ್ ಬರುತ್ತೆ, ಎವ್ರಿಥಿಂಗ್ ಟು ಬಿ ಪರ್ಫಾರ್ಮ್, ಅವನು ಆ ಜಾಬ್ ಅನ್ನ ಮಾಡ್ಲಿಕ್ಕೆ ಏನೇನ್ ಮಾಡಿದಾನೆ ಎಲ್ಲ ವಿಷಯಗಳನ್ನ ಈ ಆಕ್ಟಿವಿಟಿ ಲಾಗ್ ಫಾರ್ಮೆಟ್ ನಲ್ಲಿ ದಾಖಲಾತಿ ಮಾಡಬೇಕು. ಅಂಡ್ ಆಲ್ಸೋ ಎನಿ ರಿಮಾರ್ಕ್ಸ್, ಯಾವುದೇ ತೊಂದರೆ ಇದ್ರೆ, ಯಾವುದೇ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಕೂಡ ಆಪರೇಟರ್ ಆ ಒಂದು ವರ್ಕ್ ಆಕ್ಟಿವಿಟಿ ಲಾಗ್ ಫಾರ್ಮೆಟ್ ನಲ್ಲಿ ದಾಖಲಾತಿಯನ್ನ ಮಾಡಬೇಕು. ದಟ್ ಮೀನ್ಸ್ ಡಾಕ್ಯುಮೆಂಟೇಶನ್ಸ್ ಅನ್ನ ಮಾಡಬೇಕು. ಸೊ ದಿಸ್ ಇಸ್ ವರ್ಕ್ ಆಕ್ಟಿವಿಟಿ ಲಾಗ್ ಫಾರ್ಮೆಟ್ 2. ಇದು ಎಂಪ್ಟಿ ಫಾರ್ಮೆಟ್ ನೋಡಿ. ಆರ್ಗನೈಸೇಷನ್ಸ್ ನೇಮ್, ಆರ್ಗನೈಸೇಷನ್ ಯಾವ ಇಂಡಸ್ಟ್ರೀಸ್, ಡಿಸ್ಕ್ರಿಪ್ಷನ್, ಸೆಕ್ಷನ್, ಎಂಪ್ಲಾಯರ್ ನೇಮ್, ಸೂಪರ್ವೈಸರ್ ನೇಮ್. ಈಗ ಆರ್ಗನೈಸೇಷನ್ ಯಾವುದು, ಜೆಕೆ ಇಂಡಸ್ಟ್ರೀಸ್, ಜೆಕೆ ಟೈರ್ ಇಂಡಸ್ಟ್ರೀಸ್, C8 ಇಂಡಸ್ಟ್ರೀಸ್. ಡಿಪಾರ್ಟ್ಮೆಂಟ್, ಅಸೆಂಬ್ಲಿ ಸೆಕ್ಷನ್, ಟೈರಿಂಗ್ ಸೆಕ್ಷನ್ ಜೆಕೆ ಇಂಡಸ್ಟ್ರೀಸ್ ಆದ್ರೆ, ಅಥವಾ ಸೆಕ್ಷನ್ ಯಾವ ವಿಭಾಗ 1, 2, 3. ಎಂಪ್ಲಾಯ್ ನೇಮ್ ಯಾರ, ರಮೇಶ್, ಸೂಪರ್ವೈಸರ್ ನೇಮ್ ಕೃಷ್ಣಪ್ಪ, ಡೇಟ್, ಲೈಕ್ ದಟ್ ಯು ಕ್ಯಾನ್ ಮೆನ್ಷನ್. ನೋಡಿ ಇಲ್ಲಿ ನೋಡಿ, ಸ್ಟಾರ್ಟ್ ಅಂಡ್ ಸ್ಟಾಪ್ ಟೈಮ್ 8ರಿಂದ ಎವ್ರಿ ಅವರ್, 8ರಿಂದ 9 ಗಂಟೆಗೆ ಆಪರೇಷನ್ಸ್ ಪರ್ಫಾರ್ಮ್. ಏನ್ ಕೆಲಸ ಮಾಡಿದ್ರಿ, ಏನ್ ವರ್ಕ್ ಮಾಡಿದ್ರಿ, ಏನ್ ವರ್ಕ್ ಆಗಿದೆ 8ರಿಂದ 9 ಗಂಟೆಗೆ, ಯಾವ ಇಕ್ವಿಪ್ಮೆಂಟ್ ಮೆಷಿನರಿಯನ್ನ ಬಳಸಿದ್ರಿ, ನೀವು ಏನಾದ್ರು ತೊಂದರೆ ಆಯ್ತಾ, ರಿಮಾರ್ಕ್ಸ್ ಕಾಲಂ ಬರಿ. 9ರಿಂದ 10, 10ರಿಂದ 11, 11ರಿಂದ 12, ಹಾಗೆ ಥ್ರೂಔಟ್ ದ ಶಿಫ್ಟ್ ರೆಕಾರ್ಡ್ ದಿ every activities, operations performed, equipment, machinery, instrument used, and any remarks to be mentioned in the remarks column. And this is work activity log format used in industries. ಇದ್ರ ಬಗ್ಗೆ ನೀವು ತಿಳ್ಕೋಬೇಕು. ನೀವು ಇಂಡಸ್ಟ್ರೀಸ್ ನಲ್ಲಿ ಕೆಲಸ ಮಾಡಕ್ ಹೋದಾಗ ಎಲ್ಲ ನಿಮ್ಗೆ ಕೊಡ್ತಾರೆ, ನಿಮ್ಗೆ ಇನ್ನೂ ಮನನ ಆಗುತ್ತೆ. ಮೂರನೇದು ಬ್ಯಾಚ್ ಪ್ರೊಡಕ್ಷನ್ ರೆಕಾರ್ಡ್ ಫಾರ್ಮೆಟ್ ಅಂತೇಳಿ. ಜಾಬ್ ಕಾರ್ಡ್ ನೋಡಿದ್ವಿ, ವರ್ಕ್ ಆಕ್ಟಿವಿಟಿ ನೋಡಿದ್ವಿ, ಈಗ ಬ್ಯಾಚ್ ಪ್ರೊಡಕ್ಷನ್ಸ್. ವಾಟ್ ಇಸ್ ಕಾಲ್ಡ್ ಬ್ಯಾಚ್ ಪ್ರೊಡಕ್ಷನ್ಸ್ ರೆಕಾರ್ಡ್ ಫಾರ್ಮೆಟ್? ಏನಿರುತ್ತಪ್ಪ ಇದರಲ್ಲಿ? ದಿಸ್ ಡಾಕ್ಯುಮೆಂಟೇಶನ್ಸ್ ಇಸ್ ಫಾರ್ ರೆಕಾರ್ಡಿಂಗ್ ದ ಡೀಟೇಲ್ಸ್ ಆಫ್ ಪ್ರೊಡಕ್ಷನ್ಸ್, covering the processing steps with documented page number with the deviation against each in short description. ನೋಡಿ, ಈ ಒಂದು ಬ್ಯಾಚ್ ಪ್ರೊಡಕ್ಷನ್ಸ್ ರೆಕಾರ್ಡ್ ನಲ್ಲಿ ಟು ರೆಕಾರ್ಡ್ ದ ಡೀಟೇಲ್ಸ್ ಆಫ್ ಪ್ರೊಡಕ್ಷನ್ಸ್ ಕವರಿಂಗ್ ದಿ ಪ್ರೊಸೆಸಿಂಗ್ ಸ್ಟೆಪ್ಸ್. ಪ್ರೊಸೆಸಿಂಗ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗ್ತಾ ಇರುತ್ತಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಾದ್ರೆ ಅದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಾವೇನ್ ಮಾಡ್ಬೇಕು, ಅಲ್ಲಿ ಮೆನ್ಷನ್ ಮಾಡಬೇಕು. ಇನ್ಕ್ಲೂಡಿಂಗ್ ಪೇಜ್ ನಂಬರ್, ಡಿವಿಯೇಷನ್, ಪ್ರತಿಯೊಂದು ಡಿಸ್ಕ್ರಿಪ್ಷನ್ಸ್ ಕೂಡ ಇದರಲ್ಲಿ ವಿವರವಾಗಿ ನಾವು ನಮೂದನ್ನು ಮಾಡಬೇಕಾಗುತ್ತೆ. ದಿಸ್ ಡಾಕ್ಯುಮೆಂಟ್ ಇಸ್ ಟು ಬಿ ಪ್ರಿಪೇರ್ಡ್ ಅಂಡರ್ ಹೆಡ್ಡಿಂಗ್ ಡಿಸ್ಕ್ರಿಪ್ಷನ್ ಆಫ್ ಜಾಬ್ ಪಾರ್ಟ್, ನಂಬರ್, ಬ್ಯಾಚ್ ನಂಬರ್, ನೇಮ್ ಆಫ್ ದ ಪಾರ್ಟ್. ನೋಡಿ, ಈ ಡಾಕ್ಯುಮೆಂಟ್ ಅನ್ನು ದಾಖಲಾತಿನ ನಿರ್ವಹಣೆ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಆಫ್ ದ ಜಾಬ್ ಪಾರ್ಟ್ ಅಂತ, ನಂಬರ್, ಅದರ ಬ್ಯಾಚ್ ನಂಬರ್, ಅದರ ನೇಮ್ ಆಫ್ ದಿ ಪಾರ್ಟ್ ಮೆನ್ಷನ್ ಅನ್ನು ಮಾಡಬೇಕು. ಜೊತೆಗೆ ಪ್ರೊಸೆಸಿಂಗ್ ಸ್ಟೆಪ್ ನಂಬರ್ ನ ಸೀರಿಯಲಿ ಫಾರ್ ಈಚ್ ಪ್ರೋಸೆಸ್, ಸೀರಿಯಲ್ ಆಗಿ ಅಂದ್ರೆ ಸೀಕ್ವೆನ್ಸ್ ಆಫ್ ಆಪರೇಷನ್ ಅಂತ ಏನ್ ಕರಿತೀವಿ, ಆ ರೀತಿ ಸೀರಿಯಲ್ ಆಗಿ ಈಚ್ ಪ್ರೋಸೆಸ್ ವಿತ್ ಸೀಕ್ವೆನ್ಸಿಯಲ್ ಆಪರೇಷನ್ ಇನ್ ಲಾಜಿಕಲ್ ಆರ್ಡರ್ ನಲ್ಲಿ ವಿತ್ ಡಾಕ್ಯುಮೆಂಟೆಡ್ ಪೇಜ್ ನಂಬರ್ ಸಹಿತ ನೀವೇನ್ ಮಾಡಬೇಕು, ಈ ಬ್ಯಾಚ್ ಪ್ರೊಡಕ್ಷನ್ಸ್ ರೆಕಾರ್ಡ್ ಫಾರ್ಮೆಟ್ 3 ನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಅಂಡ್ ಆಲ್ಸೋ ದ ಡಿಸ್ಕ್ರಿಪ್ಷನ್ ಆಫ್ ಡಿವಿಯೇಷನ್ಸ್ ಆರ್ ನೋಟೆಡ್ ಅಗೇನ್ಸ್ಟ್ ಈಚ್ ಆಪರೇಷನ್. ಏನಾದ್ರೂ ಡಿವಿಯೇಷನ್ಸ್ ಇದ್ದರೆ ಜಾಬ್ ನಲ್ಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಮುಂದೆ ಅದರ ಡಿವಿಯೇಷನ್ಸ್ ಅನ್ನ ನೋಟ್ ಮಾಡಬೇಕು. ಅಗೇನ್ಸ್ಟ್ ಈಚ್ ಆಪರೇಷನ್ಸ್, ಪ್ರತಿ ಆಪರೇಷನ್ಸ್ ಆದಾಗ, ಪ್ರತಿ ಒಂದು ಡ್ರಿಲ್ಲಿಂಗ್ ಆಯ್ತು, ಥ್ರೆಡಿಂಗ್ ಆಯ್ತು, ರೀಮಿಂಗ್ ಆಯ್ತು, ಲೈಕ್ ದಟ್ ಎನಿ ಆಪರೇಷನ್ಸ್, ಸ್ಕ್ರೀಪಿಂಗ್ ಆಯ್ತು, ವಾರ್ನಿಂಗ್ ಆಯ್ತು, ಯಾವುದೇ ಆಪರೇಷನ್ಸ್ ತಗೊಳ್ಳಿ. ಸೊ ಸೀಕ್ವೆನ್ಸ್ ಆಗಿ ಡೀಟೇಲ್ಸ್ ಅನ್ನ ಈ ಬ್ಯಾಚ್ ಪ್ರೊಡಕ್ಷನ್ಸ್ ರೆಕಾರ್ಡ್ ನಲ್ಲಿ ಪ್ರತಿಯೊಂದು ಪಾರ್ಟ್ ಅನ್ನು ಏನ್ ಮಾಡ್ಬೇಕು, ನೀವು ನಮ್ಮದು ಡಾಕ್ಯುಮೆಂಟ್ ಮಾಡಬೇಕು, ದಾಖಲಾತಿಯನ್ನ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ಬ್ಯಾಚ್ ಪ್ರೊಡಕ್ಷನ್ಸ್ ರೆಕಾರ್ಡ್. ಮತ್ತೆ ನೋಡಿ ಫಾರ್ಮೆಟ್ 3 ನೋಡಿ, ಇಲ್ಲಿ ಮೇಲ್ಗಡೆ ಏನಿದೆ, ಬ್ಯಾಚ್ ಪ್ರೊಡಕ್ಷನ್ಸ್ ರೆಕಾರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ಬ್ಯಾಚ್ ಪ್ರೊಸೆಸಿಂಗ್ ರೆಕಾರ್ಡ್.
ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ಸ್ ನೇಮ್, ಡಿಸ್ಕ್ರಿಪ್ಷನ್ ಆಫ್ ದ ಜಾಬ್, ನೇಮ್ ಆಫ್ ದ ಪಾರ್ಟ್, ಯಾವ ಪಾರ್ಟ್ ಮಾಡ್ತಾ ಇದ್ದೀರಿ, ಬ್ಯಾಚ್ ನಂಬರ್ ಏನು, ಫಾಲೋಯಿಂಗ್ ಡಿವಿಯೇಷನ್ಸ್. ನೋಡಿ ಇಲ್ಲಿ ಡಿವಿಯೇಷನ್ಸ್ ಬಂತು. ನಂಬರ್ ಆಫ್ ಪ್ರೋಸೆಸ್ ಸ್ಟೆಪ್, 1ನೇ ಸ್ಟೆಪ್, 2ನೇ ಸ್ಟೆಪ್, ನೇಮ್ ಆಫ್ ಪ್ರೊಸೆಸಿಂಗ್, ರಾ ಮೆಟೀರಿಯಲ್ ಪ್ರಿಪರೇಷನ್, ಡಿಸ್ಕೇಲಿಂಗ್, ಡಿಗ್ರೇಷನ್, ಡಿಗ್ರೀಸಿಂಗ್, ವೈರ್ ಪ್ರೆಸ್ಸಿಂಗ್, ಮೆಟೀರಿಯಲ್ ಪ್ರಿಪರೇಷನ್ಸ್ ಇದು ಪಟ ಆಗಿದೆ ನಿಮಗೆ. ಸೈಜಿಂಗ್ ಆಫ್ ಮೆಟೀರಿಯಲ್, ಸಿಯರಿಂಗು, ಡಿಬರ್ರಿಂಗು, ಅದನ್ನ ಡಾಕ್ಯುಮೆಂಟೆಡ್ ಪೇಜ್ ನಂಬರ್, ಅದರದ್ದು ಸಿಂಪಲ್ ಶಾರ್ಟ್ ಡಿಸ್ಕ್ರಿಪ್ಷನ್, ಅದರದ್ದು ಶಾರ್ಟ್ ಡಿಸ್ಕ್ರಿಪ್ಷನ್ಸ್ ಅನ್ನ ಬರೀಬೇಕು. ಏನ್ ಮಾಡಿದ್ರಿ, ಏನಾದ್ರು ರಿಮಾರ್ಕ್ಸ್ ಇತ್ತಾ, ಹ್ಯಾಗ್ ಮಾಡಿದ್ರಿ, ಏನ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ರಿ, ಶಾರ್ಟ್ ಡಿಸ್ಕ್ರಿಪ್ಷನ್ಸ್ ಅನ್ನ ಈ ಕಾಲಮ್ ನಲ್ಲಿ ನೀವು ಬರೀತಾ ಹೋಗ್ಬೇಕು ಮಕ್ಕಳೇ. ಇದು ಬ್ಯಾಚ್ ಪ್ರೊಡಕ್ಷನ್ ರೆಕಾರ್ಡ್ ಫಾರ್ಮ್ಯಾಟ್ 3. Now come to the estimations and maintenance of records. ಎಸ್ಟಿಮೇಷನ್ ಅಂದ್ರೆ ಏನು, ರೆಕಾರ್ಡ್ ಅನ್ನ ಮೇಂಟೈನ್ ಮಾಡೋದು ಯಾವ ರೀತಿ ಅನ್ನೋದನ್ನ ಈ ತರಗತಿಯಲ್ಲಿ ಈ ಸ್ಲೈಡ್ಸ್ ನಲ್ಲಿ ನೋಡೋಣ ನಾವು. ಎಸ್ಟಿಮೇಷನ್ ಇಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಟ್ ದಿ ವೇರಿಯಸ್ ಕ್ವಾಂಟಿಟೀಸ್ ಅಂಡ್ ದ ಎಕ್ಸ್ಪೆಂಡಿಚರ್ ಟು ಬಿ ಇನ್ಕರ್ಡ್ ಆನ್ ಎ ಪರ್ಟಿಕ್ಯುಲರ್ ಜಾಬ್ ಆರ್ ಎ ಪ್ರೊಸೆಸ್. ಎಸ್ಟಿಮೇಷನ್ ಅಂದ್ರೆ ಏನು, ನೀವು ಅದರ ಒಟ್ಟು ವೆಚ್ಚವನ್ನ ಲೆಕ್ಕ ಹಾಕುವುದು ಅಂತ. ಒಟ್ಟು ವೆಚ್ಚವನ್ನ ಲೆಕ್ಕ ಹಾಕ್ತಕ್ಕಂಥದ್ದು. ಸೇ ಇಟ್ಸ್ ಎ ಬಡ್ಜೆಟ್ ರೀತಿ ಒಟ್ಟು ವೆಚ್ಚವನ್ನ ಲೆಕ್ಕ ಹಾಕ್ತಕ್ಕಂಥದ್ದು. ಎಷ್ಟೆಷ್ಟು ವೇರಿಯಸ್ ಕ್ವಾಂಟಿಟೀಸ್, ಯಾವ್ಯಾವ ಕ್ವಾಂಟಿಟೀಸ್, ಎಲ್ಲ ಎಕ್ಸ್ಪೆಂಡಿಚರ್ಸ್. ನಿಮ್ಗೆ ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಸ್ಯಾಲ್ರಿ ಇರ್ಬೋದು, ಲೈಟ್ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸ್ ಇರ್ಬೋದು, ಸಂಬಳ ವೇಜಸ್ ಇರ್ಬೋದು, ರಾ ಮೆಟೀರಿಯಲ್ಸ್ ಇರ್ಬೋದು, ಮಷಿನ್ ಅಂಡ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ರಿಪೇರಿ ಇರ್ಬೋದು, ಸರ್ವಿಸ್ ಇರ್ಬೋದು. These are all the overall expenditure incurred to manufacturing the particular job or a process. That is called estimation. The calculation process, the estimations in there. In case the funds available are less than the estimated cost, the work is done in part or by reducing it, or specifications are altered. ನೋಡಿ ಈ ಎಸ್ಟಿಮೇಷನ್ಸ್ ನಲ್ಲಿ ಇನ್ ಕೇಸ್ ಫಂಡ್ಸ್ ಅವೈಲಬಲ್, ನಮ್ಮ ಹತ್ರ ಇರ್ತಕ್ಕಂತ ದುಡ್ಡು ಕಡಿಮೆ ಇದೆ, ದ ಎಸ್ಟಿಮೇಷನ್ ಕಾಸ್ಟ್, ನಾವೇನು ಎಸ್ಟಿಮೇಟ್ ಮಾಡಿರ್ತೀವಿ, ಓವರ್ ಆಲ್ ಲೆಕ್ಕವನ್ನ ಹಾಕಿರ್ತೀವಿ, ಪ್ಲಾನ್ ಮಾಡಿರ್ತೀವಿ, ವರ್ಕ್ ಮಾಡ್ಬೇಕಾದ್ರೆ ಆ ಪಾರ್ಟ್ ನ ಕಾಸ್ಟ್ ನ ರೆಡ್ಯೂಸ್ ಮಾಡ್ಲಿಕ್ಕೆ, ನಾವು ಆಲ್ಟರ್ ಮಾಡೋದ್ರ ಮೂಲಕ ಕೂಡ ನಾವೇನ್ ಮಾಡ್ಬೋದು, ಕಾಸ್ಟ್ ಅನ್ನ ಕಡಿಮೆ ಮಾಡಿ ಪ್ರೊಡಕ್ಷನ್ಸ್ ಅನ್ನ ಮಾಡಬಹುದು. ಇಟ್ ಇಸ್ ಕಾಲ್ಡ್ ಎಸ್ಟಿಮೇಷನ್. The following essential details are required for preparing an estimate. ಏನೇನು ರಿಕ್ವೈರ್ಮೆಂಟ್ ಬೇಕು ಒಂದು ಎಸ್ಟಿಮೇಷನ್ಸ್ ಅನ್ನ ಮಾಡಬೇಕಾದ್ರೆ? ನೋಡಿ ಮಕ್ಕಳೇ, ಡ್ರಾಯಿಂಗ್. ಒಂದು ಡ್ರಾಯಿಂಗ್ ಅಂದ್ಮೇಲೆ ಅದರದ್ದು ಪ್ಲಾನ್ ಏನು, ಎಲಿವೇಶನ್ಸ್ ಏನು, ಸೆಕ್ಷನ್ಸ್, ಮತ್ತೆ ಇಂಪಾರ್ಟೆಂಟ್ ಪಾರ್ಟ್ಸ್, ಅದರದ್ದು ಡ್ರಾಯಿಂಗ್, ಪೂರ್ತಿ ಓವರ್ ಆಲ್ ಡ್ರಾಯಿಂಗ್. ಎರಡನೇದು ಡೀಟೈಲ್ಡ್ ಸ್ಪೆಸಿಫಿಕೇಶನ್. ಯಾವುದೇ ವಸ್ತು ಸ್ಪೆಸಿಫಿಕೇಶನ್ ಇಲ್ಲದೆ ಇರುವುದಿಲ್ಲ. ಪ್ರತಿಯೊಂದು ವಸ್ತು ಏನಿರುತ್ತೆ, ಸ್ಪೆಸಿಫಿಕೇಶನ್ಸ್ ಇದ್ದೇ ಇರುತ್ತೆ. ಡೀಟೈಲ್ಡ್ ಸ್ಪೆಸಿಫಿಕೇಶನ್ಸ್ ಅಬೌಟ್ ವರ್ಕ್ಮ್ಯಾನ್ಶಿಪ್ ಅಂಡ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್. ಈ ತರ ವರ್ಕ್ಮ್ಯಾನ್ಶಿಪ್, ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್, ಮೆಷಿನ್ಸ್, ಇಕ್ವಿಪ್ಮೆಂಟ್ಸ್, ಸೊ ಇವೆಲ್ಲ ಡಿಟೈಲ್ಡ್ ಸ್ಪೆಸಿಫಿಕೇಶನ್ ಸಹಿತ ಇರಬೇಕು. ಅಂಡ್ ಸ್ಟ್ಯಾಂಡರ್ಡ್ ಶೆಡ್ಯೂಲ್ ಆಫ್ ರೇಟ್ಸ್ ಆಫ್ ದ ಕರೆಂಟ್ ಇಯರ್. ಇದೊಂದು ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಶೆಡ್ಯೂಲ್ ರೇಟ್ಸ್ ಕರೆಂಟ್ ಇಯರ್ ಅಲ್ಲಿ ಏನಿದೆ, ಇದು ನಮಗೆ ಎಸೆನ್ಸಿಯಲ್. ಯಾವ್ಯಾವ ವಸ್ತುಗಳಿಗೆ ಯಾವ್ಯಾವ ರೇಟ್ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು ಕರೆಂಟ್ ಇಯರ್ ಅಲ್ಲಿ. ಅವು ಈ ಮೇಲ್ಕಂಡ ಏನ್ ನನಗೆ 4 ಪಾಯಿಂಟ್ ಇದೆ, ಇವು ನಾವು ಒಂದು ಎಸ್ಟಿಮೇಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಇವೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ನಾವೇನ್ ಮಾಡಬೇಕು, ಎಸ್ಟಿಮೇಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಎಸ್ಟಿಮೇಷನ್ಸ್ ಈಗಾಗಲೇ ಹೇಳಿದೆ, ಇಸ್ ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಎನ್ ಅಪ್ರಾಕ್ಸಿಮೇಷನ್ ಆಫ್ ದ ಕ್ವಾಂಟಿಟೀಸ್ ವಿಚ್ ಈಸ್ ಎ ವ್ಯಾಲ್ಯೂ ಯೂಸ್ಡ್ ಟು ಇನ್ಪುಟ್ ಡೇಟಾ ಅಂಡ್ ಡಿರೈವ್ಡ್ ಫ್ರಮ್ ದ ಬೆಸ್ಟ್ ಇನ್ಫಾರ್ಮೇಶನ್ಸ್ ಅವೈಲಬಲ್. ಈ ಎಸ್ಟಿಮೇಟಿಂಗ್ ಅಂತಕ್ಕಂಥದ್ದೇ ಒಂದು ಪ್ರೋಸೆಸ್. ಒಂದು ಪ್ರಿಪೇರ್ ಮಾಡ್ತಾ ಅಪ್ರಾಕ್ಸಿಮೇಟ್ ಕಾಸ್ಟ್ ಅನ್ನ ಅಥವಾ ಅಪ್ರಾಕ್ಸಿಮೇಟ್ ಕ್ವಾಂಟಿಟೀಸ್ ಅನ್ನ ನಾವೇನ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಆ ಇನ್ಪುಟ್ ಡೇಟಾ ಏನ್ ಕೊಡ್ತೀವಿ, ಅದು ಬೆಸ್ಟ್ ಇನ್ಫಾರ್ಮೇಶನ್ಸ್ ಅವೈಲಬಲ್ ನಮ್ಮ ಹತ್ರ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ಈ ಒಂದು ಎಸ್ಟಿಮೇಷನ್ಸ್ ಅನ್ನು ನಾವು ಮಾಡ್ತೀವಿ. An estimate
that turns out to be incorrect will be an overestimate. If the estimate exceeds the actual result, and an underestimate if the estimate fell short of the actual result. ನೋಡಿ ಮಕ್ಕಳೇ, ಇಲ್ಲಿ ನಾವು ಮಾಡ್ತಕ್ಕಂಥ ಎಸ್ಟಿಮೇಟ್ ಏನಾದರೂ ಇನ್ಕರೆಕ್ಟ್ ಇದ್ರೆ ಅಥವಾ ವಿಲ್ ಬಿ ಅನ್ ಓವರ್ ಎಸ್ಟಿಮೇಟ್ ಆಗಿದೆ, ಎಸ್ಟಿಮೇಟ್ ಎಕ್ಸೀಡ್ ಆಗಿದೆ, ಆಕ್ಚುಯಲ್ ರಿಸಲ್ಟ್ ಏನಾಗುತ್ತೆ ಎಕ್ಸೀಡ್ ದಿ ಆಕ್ಚುಯಲ್ ರಿಸಲ್ಟ್, ನಮ್ಮ ಆಕ್ಚುಯಲ್ ರಿಸಲ್ಟ್ ಏನಾಗುತ್ತೆ ಎಕ್ಸೀಡ್ ಆಗುತ್ತೆ. ಸೊ ಹಾಗಾಗಿ an underestimate if the estimate fell short of the actual result. ಹಾಗಾಗಿ ನಾವು ಸರಿಯಾಗಿ ಎಸ್ಟಿಮೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. A cost estimate contains approximate cost of a product, process or operation. Cost expenditures ಅಂದ್ರೆ ಎಸ್ಟಿಮೇಷನ್ಸ್ ಅಂದ್ರೆ ಈಗ ಆಗ್ಲೇ ಹೇಳಿದೀನಿ ಎಲ್ಲ ಬರುತ್ತೆ ಇದರಲ್ಲಿ. ಮೆನ್ನು, ಮೆಟೀರಿಯಲ್, ರಾ ಮೆಟೀರಿಯಲ್ಸ್, ಇನ್ಫ್ರಾಸ್ಟ್ರಕ್ಚರ್ಸ್, ಬಿಲ್ಡಿಂಗ್ ರೆಂಟ್ಸ್, ಇಂಟ್ರೆಸ್ಟ್, ಸೊ ಅದರ್ ಎಕ್ಸ್ಪೆಂಡಿಚರ್ಸ್, wages, worker benefits, these are all include in the estimations. ಅಂದ್ರೆ ಅದೆಲ್ಲ ಲೆಕ್ಕ ತಗೊಂಡ್ರೆ ನಾವೊಂದು ಪ್ರಾಡಕ್ಟ್ ಅಥವಾ ಪ್ರೋಸೆಸ್ ಅಥವಾ ಆಪರೇಷನ್ಸ್ ಮಾಡ್ಲಿಕ್ಕೆ ಏನೇನ್ ಕಂಟೈನ್ಸ್ ಆಗಿರುತ್ತೆ ಅಂತ ನಾವು ನೋಡ್ಬೋದು, ಏನೇನೆಲ್ಲ ಸೇರ್ಕೊಂಡಿರುತ್ತೆ ಇದೆಲ್ಲ ಹೇಳ್ದ. ಕಾಸ್ಟ್ ಎಸ್ಟಿಮೇಟ್ ಇಸ್ ಸಿಂಗಲ್ ಟೋಟಲ್ ವ್ಯಾಲ್ಯೂ ಅಂಡ್ ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ದ ಐಡೆಂಟಿಫೈಯಬಲ್ ಕಾಂಪೋನೆಂಟ್ ವ್ಯಾಲ್ಯೂಸ್ ಅಂತ ನಾವು ಎಸ್ಟಿಮೇಷನ್ಸ್ ಸೀಟ್ ಅಥವಾ ಫಾರ್ಮೆಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ ಏನೇನೆಲ್ಲ ಇದೆ. ಪಾರ್ಟ್ ನಂಬರ್ 1 ಬೇಸ್ ಪ್ಲೇಟ್ ಇದೆ, ಅಸೆಂಬ್ಲಿ ಸೆಕ್ಷನ್, ಸೇರಿಂಗ್ ಮೆಷಿನ್, ಅಸೆಂಬ್ಲಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಪಾರ್ಟ್ ನಂಬರ್ 1 ಇದೆ, ಮೆಟೀರಿಯಲ್ FE310, FE ಅಂದ್ರೆ ಸ್ಟೀಲ್ ಐರನ್, ಸ್ಟಾಕ್ ಸೈಜ್ 305 227 20. ಇನ್ಸರ್ಟ್ ಪಾರ್ಟ್ ಡ್ರಾಯಿಂಗ್, ಇಲ್ಲಿ ಏನಾದ್ರು ಪಾರ್ಟ್ ಡ್ರಾಯಿಂಗ್ ಇದೆ ಇಲ್ಲಿ ಇನ್ಸರ್ಟ್ ಮಾಡ್ತಾರೆ ಡ್ರಾಯಿಂಗ್ ಇನ್ನ. ಆಪರೇಷನ್ ನಂಬರ್ 1 2 3 4 ಅಂತೇಳಿ ಒಂದು 19 ಆಪರೇಷನ್ಸ್ ಇದೆ. ಇಲ್ಲಿ ಸೆಟ್ಟಿಂಗ್ ಅಂಡ್ ಅಲೈನಿಂಗ್ ದ ಜಾಬ್ ಟೇಬಲ್ ನೋಡಿ, ಅದು ಮೆಷಿನ್ಸ್ ಮಿಲ್ಲಿಂಗ್ ಅಲ್ಲಿ ಮಾಡಿದ್ದಾರೆ. ಎಸ್ಟಿಮೇಟೆಡ್ ಟೈಮ್ ಎಷ್ಟು ನಿಮಿಷ ತಗೊಂಡ್ರಿ, ಸೊ ಅದು ರೇಟ್ ಆಫ್ ಪೀಸ್ ಪರ್ ಅವರ್, ಅದರ ಟೂಲ್ಸ್ ಏನನ್ನ ಬಳಸಿದ್ರಿ. ಸೊ ಅದೇ ರೀತಿ ಮಾರ್ಕ್ 45 ಡಿಗ್ರಿ ಆಂಗಲ್ ಆನ್ ಕಾರ್ನರ್, ಪ್ರತಿಯೊಂದು ಮೌಂಟ್, ಆರ್ಬರ್ ಅಂಡ್ ಕಟ್ಟರ್, ಸೆಟ್ ಸ್ಪೀಡ್, ಅಲೈನ್ ಕಟ್ಟರ್ ಇನ್ ಪೊಸಿಷನ್, ಮಿಲ್ 4 sides, mark 45 degree angle corner, like that clamping ಇಂದ ಹಿಡಿದು ಕೌಂಟರ್ ಬೋರ್ ಇಂದ ಹಿಡಿದು ಗ್ರೈಂಡಿಂಗ್ ಸರ್ಫೇಸ್ ಆಸ್ ಪರ್ ಡ್ರಾಯಿಂಗ್ ಇಂದು ಡಿ ಸರ್ಫೇಸ್ ವರ್ಗೆ, ಅಂದ್ರೆ ಡಿ ಬರ್ದಿ ಸಾರ್ಫೇಸಸ್ ವರ್ಗೆ ನಾವು ಬೇರೆ ಬೇರೆ ಏನೇನ್ ಮಾಡಿದೀವಿ, ಡ್ರಿಲ್ಲಿಂಗ್ ಆಪರೇಷನ್, ಸರ್ಫೇಸ್ ಗ್ರೈಂಡರ್ ಯಾವ್ಯಾವ್ದಕ್ಕೆ ಎಷ್ಟು ಟೈಮ್ ಅನ್ನ ಬಳಸಿದೀವಿ ಅನ್ನೋದನ್ನ ಇಲ್ಲಿ ಎಸ್ಟಿಮೇಟ್ ಅನ್ನ ಮಾಡಿರೋದನ್ನ ನೀವು ಕಾಣ್ತಾ ಇದ್ದೀರಿ. ಇದು ಒಂದು ಎಸ್ಟಿಮೇಟ್ ಫಾರ್ಮೇಟ್ ಲೈಕ್ 4 ಇದು ಎಸ್ಟಿಮೇಟ್ ಫಾರ್ಮೇಟ್ 4. ಇನ್ನೊಂದು ಎಸ್ಟಿಮೇಟ್ ಫಾರ್ಮೇಟ್ ಅನ್ನ ಮುಂದುವರೆದ ಭಾಗ ಇದೆ ನೋಡಿ ಮಕ್ಕಳೇ. ಈ ಮುಂದುವರೆದ ಭಾಗದಲ್ಲಿ ನಿಮ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ. ಪಾರ್ಟ್ ನಂಬರ್ ಅಗೈನ್ ಪಾರ್ಟ್ ನಂಬರ್ ಎಸ್ಟಿಮೇಟ್ ಫಾರ್ಮೇಟ್ 4. ಈಗ ನೀವು ಇಲ್ಲಿ ಇಂದಿನ ಇದು ಬ್ಯಾಚ್ ಫಾರ್ಮೇಟ್ 3 ಇದಾಯ್ತು. ಬ್ಯಾಚ್ ಫಾರ್ಮೇಟ್ ಅನ್ನು ನೋಡಿದ್ವಿ. Yes. ಇದು ಎಸ್ಟಿಮೇಷನ್ ಸೀಟ್ ಫಾರ್ಮೇಟ್ 4 ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನೇನೆಲ್ಲ ಇದೆ ಟೈಮಿಂಗ್ಸ್ ಅನ್ನ ಬರ್ಕೊಂಡಿರೋದು ನೋಟ್ ಮಾಡ್ಕೊಂಡಿರೋದು. ಮುಂದುವರೆದು ಈ ಎಸ್ಟಿಮೇಷನ್ ಸೀಟ್ ಫಾರ್ಮೇಟ್ 4 ಅದು 3, ಇದು 4. ಇದ್ರಲ್ಲಿ ಏನಿರುತ್ತೆ ನೋಡಿ. ಪಾರ್ಟ್ ನಂಬರು, ಬೇಸ್ ಪ್ಲೇಟು, ಅಸೆಂಬ್ಲಿ ಸೇರಿಂಗ್ ಮೆಷಿನ್, ಅಸೆಂಬ್ಲಿ ಡ್ರಾಯಿಂಗ್, ಪಾರ್ಟ್ ನಂಬರು, ಮೆಟೀರಿಯಲ್, ಸ್ಟಾಕ್ ಸೈಜ್, ಸೇಮ್ ಫಾರ್ಮೇಟ್. ಇಲ್ಲಿ ಅಗೈನ್ ನಿಮ್ಗೆ ಅದನ್ನ 2 ಪಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. 4 ಮೆಷಿನಿಂಗ್ ಆಪರೇಷನ್ಸ್, ಯಾವ್ಯಾವ ಮೆಷಿನಿಂಗ್ ಮಾಡ್ತಾ ಇದೆ, ಎಷ್ಟೆಷ್ಟು ಟೈಮ್ ತಗೊಂಡಿದ್ರು, ಮಾರ್ಕಿಂಗ್ ಮಾಡ್ಲಿಕ್ಕೆ ಏನೇನ ಟೂಲ್ಸ್ ಅನ್ನ ಬಳಸಿದ್ದಾರೆ, ಸೆಟಪ್ ಅಂಡ್ ಕ್ಲಾಂಪ್ ಎಷ್ಟು ನಿಮಿಷ ತಗೊಂಡ್ರು, 45 ಡಿಗ್ರಿ ಆಪೋಸಿಟ್ ಸೈಡ್ ಮಿಲ್ಲಿಂಗ್ ಮಾಡ್ಲಿಕ್ಕೆ ಎಷ್ಟು ತಗೊಂಡ್ರು, ಕ್ಲಾಂಪ್ ಸೆಟ್ ಮಾಡ್ಲಿಕ್ಕೆ ಎಷ್ಟು ನಿಮಿಷ ತಗೊಂಡ್ರು, 45 ಡಿಗ್ರಿ ಮಿಲ್ಲಿಂಗ್ ಮಾಡ್ಲಿಕ್ಕೆ ಎಷ್ಟು ನಿಮಿಷ ತಗೊಂಡ್ರು, ಲೈಕ್ ದಟ್
ಕೌಂಟರ್ ಚೆಕ್ ಅನ್ನ ಮೌಂಟ್ ಮಾಡೋದು, ಡ್ರಿಲ್ ಬಿಟ್ ಅನ್ನ ಮೌಂಟ್ ಮಾಡೋದು, ಪ್ರತಿಯೊಂದಕ್ಕೂ ಕೂಡ 2 ನಿಮಿಷ 3 ನಿಮಿಷ ಈ ರೀತಿ ಲೆಕ್ಕ ಹಾಕ್ತಾ ನಾವು ಹೋಗ್ತೀವಿ. ಇದು ಎಸ್ಟಿಮೇಟ್ ಶೀಟು ಫಾರ್ಮೆಟ್ 4 ನಲ್ಲಿ ಬರುತ್ತೆ. ಇನ್ನೊಂದು ಮೈಂಟೆನೆನ್ಸ್ ಲಾಗ್ ಫಾರ್ಮೆಟ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮೈಂಟೆನೆನ್ಸ್ ಅಲ್ಲಿ ನಾನು ಹೇಳಿದ್ದೀನಿ ನಿಮಗೆ ತುಂಬಾ. ದಿಸ್ ಫಾರ್ಮೆಟ್ ಇಸ್ ಮೇಡ್ ವಿತ್ ಡೀಟೇಲ್ಸ್ ಆಫ್ ಮೈಂಟೆನೆನ್ಸ್ ಆಕ್ಟಿವಿಟೀಸ್ ಪರ್ಫಾರ್ಮ್ ಮೆಷಿನ್ ವೈಸ್ ಪರ್ಫಾರ್ಮೆನ್ಸ್ ನ ಈ ಫಾರ್ಮೆಟ್ ಅಲ್ಲಿ ನಾವೇನ್ ಮಾಡ್ತೀವಿ, ದಾಖಲಾತಿಯನ್ನ ಮಾಡ್ತಾ ಹೋಗ್ತೀವಿ, ಡಾಕ್ಯುಮೆಂಟೇಶನ್ಸ್. ಮೈಂಟೆನೆನ್ಸ್ ಲಾಗ್ ಫಾರ್ಮೆಟ್ 5 ನಲ್ಲಿ ನೋಡಿ, ಆರ್ಗನೈಸೇಷನ್ಸ್ ನೇಮ್ ಇದೆ, ಡಿಪಾರ್ಟ್ಮೆಂಟ್ ಯಾವುದು, ಸೆಕ್ಷನ್, ನೇಮ್ ಆಫ್ ದ ಮೆಷಿನ್, ಇದರಲ್ಲಿ ಸೀರಿಯಲ್ ನಂಬರು, ಡೇಟು, ಏನ್ ಫಾಲ್ಟ್ ಇತ್ತು, ಡೀಟೇಲ್ಸ್ ಆಫ್ ರೆಕ್ಟಿಫಿಕೇಶನ್ಸ್ ಡನ್, ಯಾರು ಇನ್ಚಾರ್ಜ್ ಇರ್ತಾರೆ, ಶಿಫ್ಟ್ ಇನ್ಚಾರ್ಜ್, ಅವ್ರದ್ದು ಸಿಗ್ನೇಚರ್ಸ್ ಅನ್ನು ನಾವು ತಗೊಳ್ತೀವಿ. ಇದು ಮೈಂಟೆನೆನ್ಸ್ ಲಾಗ್ ಫಾರ್ಮೆಟ್ ಅಂತ ಹೇಳಿ. ನಾನು ಮೈಂಟೆನೆನ್ಸ್ ಚಾಪ್ಟರ್ ಮಾಡಬೇಕಾದ್ರೆ ಈ ಫಾರ್ಮೆಟ್ ಬಗ್ಗೆ ನಿಮಗೆ ಚರ್ಚೆ ಮಾಡಿದ್ದೀನಿ. ಇನ್ನೊಂದು ಹಿಸ್ಟ್ರಿ ಸೀಟ್ ಅಂತ ಹೇಳಿ, ಇದು ಫಾರ್ಮೆಟ್ ನಂಬರ್ 6. ಇದು ಮೆಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ ಹಿಸ್ಟ್ರಿ ಸೀಟ್. ಇದರಲ್ಲಿ ಏನ್ ಬರುತ್ತೆ ಅಂದ್ರೆ ಮಕ್ಕಳೇ, ದ ಡಾಕ್ಯುಮೆಂಟ್ ರೆಕಾರ್ಡ್ ವಿತ್ ಹಿಸ್ಟಾರಿಕಲ್ ಡೇಟಾ ಅಬೌಟ್ ದ ಮೆಷಿನರಿ ಅಂಡ್ ಇಕ್ವಿಪ್ಮೆಂಟ್ contains all details about supplier address, order number, date of receipt, installed and placed, date of commencing and machine dimension, weight, cost, particulars of drive motor, spare parts details, belt specification, lubrication details, major repair and overalls done with the dates recorded. Then therefore analyzing the functional and frequency of breakdown, etc. ಈ ಹಿಸ್ಟ್ರಿ ಸೀಟ್ ಅಂದ್ರೆ ನೋಡಿ, ಪೂರ್ತಿ ಹಿಸ್ಟ್ರಿನೇ ಕೊಟ್ಬಿಟ್ಟಿದ್ದಾನೆ ಇಲ್ಲಿ ಫಾರ್ಮೆಟ್ ನಂಬರ್ 6 ಅಲ್ಲಿ. ಮೆಷಿನರಿ ಮತ್ತೆ ಇಕ್ವಿಪ್ಮೆಂಟ್ ಇಲ್ಲಿ ಪೂರ್ತಿ ಇದು ಹಿಸ್ಟ್ರಿ ಡೇಟಾ, ಹಿಸ್ಟಾರಿಕಲ್ ಡೇಟಾ, ಯಾರು ಮೆಷಿನ್ ಸಪ್ಲೈ ಮಾಡಿದ್ರು, ಅವ್ರ ಅಡ್ರೆಸ್ ಏನು, ಅವ್ರಿಗೆ ಯಾವ ಆರ್ಡರ್ ನಂಬರ್ ಕೊಟ್ಟಿದ್ವಿ, ಡೇಟ್ ಆಫ್ ರೆಸಿಪ್ಟ್ ಏನು, ಅದ್ರ ಕಾಸ್ಟ್ ಎಷ್ಟು, ಇನ್ಸ್ಟಾಲಿಂಗ್ ಯಾವತ್ ಮಾಡಿದ್ವಿ, ಯಾವ ಡೇಟ್ ಅಲ್ಲಿ ಮೆಷಿನ್ ಕಮೆನ್ಸ್ ಆಯ್ತು, ಅದೆಲ್ಲ ಟೆಸ್ಟ್ ಆಗಿದ್ಯಾ, ಅದ್ರ ವೆಯ್ಟ್ ಏನು, ಮತ್ತೆ ಅದ್ರದ್ದು ಮೋಟಾರ್ ಡೀಟೇಲ್ಸ್ ಏನು, ಸ್ಪೇರ್ ಪಾರ್ಟ್ಸ್ ಯಾವ್ಯಾವ ಬೇಕಾಗುತ್ತೆ, ಬೆಲ್ಟ್ ಸ್ಪೆಸಿಫಿಕೇಶನ್ಸ್ ಏನು, ಲುಬ್ರಿಕೇಶನ್ಸ್ ಯಾವ್ಯಾವ ಮಾಡಬೇಕು ಅದ್ರದ್ದು ಡೀಟೇಲ್ಸ್, ಮೇಜರ್ ರಿಪೇರ್ಸ್, ಓವರ್ ಆಲ್ಸ್, ಪ್ರತಿಯೊಂದನ್ನು ಈ ಹಿಸ್ಟ್ರಿ ಸೀಟ್ ಆಫ್ ದ ಮೆಷಿನರಿ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ಫಾರ್ಮೆಟ್ 6 ಅಲ್ಲಿ ರೆಕಾರ್ಡ್ ಆಗಿದೆ. ಇದು ನಮ್ಗೆ ಎಲ್ಲಿ ಅನುಕೂಲಕ್ಕೆ ಬರುತ್ತೆ ಅಂದ್ರೆ ಮಕ್ಕಳೇ, ನಾವು ಫಂಕ್ಷನಲ್ ಅಂಡ್ ಫ್ರೀಕ್ವೆನ್ಸಿ ಆಫ್ ಬ್ರೇಕ್ ಡೌನ್ ಆದಾಗ ಅನಾಲಿಸಿಸ್ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ಲಿಕ್ಕೆ, ರೆಕ್ಟಿಫಿಕೇಶನ್ಸ್ ಅನ್ನು ಕಂಡುಹಿಡಿಯಲಿಕ್ಕೆ ಈಸಿಯಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ದಿಸ್ ಈಸ್ ಮೆಷಿನರಿ ಅಂಡ್ ಇಕ್ವಿಪ್ಮೆಂಟ್ ರೆಕಾರ್ಡ್ ಫಾರ್ಮೆಟ್ 6. ನೋಡಿ, ಆರ್ಗನೈಸೇಷನ್ ಅಗೈನ್, ಕಂಪನಿ ಹೆಸರು, ಡಿಪಾರ್ಟ್ಮೆಂಟ್ ಯಾವುದು, ಸೆಕ್ಷನ್, ಹಿಸ್ಟ್ರಿ ಸೀಟ್, ಮೆಷಿನರಿ ಅಂಡ್ ಇಕ್ವಿಪ್ಮೆಂಟ್, ಡಿಸ್ಕ್ರಿಪ್ಷನ್ ಆಗಿ ಇಕ್ವಿಪ್ಮೆಂಟ್, ಫಾರ್ ಎಕ್ಸಾಂಪಲ್ ಲೇತ್ ಮಿಷಿನ್, ಮ್ಯಾನುಫ್ಯಾಕ್ಚರ್ ಅಡ್ರೆಸ್ HMT ಬೆಂಗಳೂರು, ಸಪ್ಲೈಯರ್ ಅಡ್ರೆಸ್ ಯಾವ್ದು TTK ಸಪ್ಲೈಯರ್ಸ್, ಆರ್ಡರ್ ನಂಬರ್ ಏನೋ 113 ಅಂಡ್ ಡೇಟ್ ಆನ್ ವಿಚ್ ರಿಸೀವ್ಡ್, ಯಾವ ಡೇಟ್ ಅಲ್ಲಿ ರಿಸೀವ್ ಮಾಡಿದ್ರಿ, ಯಾವತ್ತು ಅದನ್ನ ಇನ್ಸ್ಟಾಲ್ ಮಾಡಿದ್ರಿ, ಅದ್ರ ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಮೆಷಿನ್ ವೆಯ್ಟ್ ಎಷ್ಟಿದೆ, ಅದ್ರದ್ದು ಕಾಸ್ಟ್ ಏನು, ಮೋಟಾರ್ ಪರ್ಟಿಕ್ಯುಲರ್ ಎಷ್ಟು HP ಮೋಟರ್ ಬಳಸಿದ್ದಾನೆ, ಅದು ಎಷ್ಟು RPM, ಅದು ಎಷ್ಟು ಪೇಸು, ಸಿಂಗಲ್ ಪೇಸಾ 3 ಪೇಸಾ, ಅಥವಾ ಎಷ್ಟು ವೋಲ್ಟ್ಸು, 440ನ 250ನ, ಲೈಕ್ ದಟ್, ಬೆಲ್ಟ್ ಸ್ಪೆಸಿಫಿಕೇಶನ್, ಲೂಬ್ರಿಕೇಶನ್ ಡೀಟೇಲ್ಸ್, major repairs and overalls, like that. These are all the details involved in a machinery and equipment record format. ಇನ್ನೊಂದು checklist for preventive maintenance and inspection format number 7 ಬರುತ್ತೆ. 6 ಆಯ್ತು, ಈಗ 7 ನೋಡೋಣ. This is very essential document required to observe the functional aspects of each parts, defects and the remedial measures taken is recorded. This format enables to program the frequency of maintenance schedules so to minimize the frequent breakdown of machinery and equipments. ನೋಡಿ, ಈ ಚೆಕ್ ಲಿಸ್ಟ್ ಫಾರ್ ಪ್ರಿವೆಂಟಿವ್ ಮೇಂಟೆನೆನ್ಸ್ PM ಅಥವಾ ಇನ್ಸ್ಪೆಕ್ಷನ್ ಏನಿದೆ, ಅದ್ರ ಫಾರ್ಮೆಟ್ ನಂಬರ್ 7 ಅಲ್ಲಿ ನಾವು ಭರ್ತಿ ಮಾಡ್ತಾ ಹೋಗ್ತೀವಿ, ಡಾಕ್ಯುಮೆಂಟೇಶನ್ಸ್ ಅನ್ನ ಮಾಡ್ತೀವಿ ಪೇಪರ್ ನಲ್ಲಿ, ಅಥವಾ DVD CD ಅಥವಾ ಸಿಸ್ಟಮ್ ನಲ್ಲಿ ನಾವು ದಾಖಲಾತಿಯನ್ನ ಮಾಡ್ಕೊಂಡು ಹೋಗ್ತೀವಿ. ಇಟ್ ಇಸ್ ವೆರಿ ಎಸೆನ್ಸಿಯಲ್ ಡಾಕ್ಯುಮೆಂಟ್. ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಫಂಕ್ಷನಲ್ ಆಸ್ಪೆಕ್ಟ್ ಸಚ್ ಆಸ್ ಪಾರ್ಟ್ಸ್ ಇರ್ಬೋದು, ಏನಾದ್ರು ಡಿಫೆಕ್ಟ್ಸ್ ಇರ್ಬೋದು, ಏನೇನು ರೆಮಿಡಿಯಲ್ ಮೆಜರ್ಸ್ ಅನ್ನ ತಗೊಂಡಿದ್ವಿ ಅದ್ರ ಸಂಬಂಧಪಟ್ಟಂತೆ ನಾವು ರೆಕಾರ್ಡ್ ಮಾಡಿರ್ತೀವಿ. ಈ ಫಾರ್ಮೆಟ್ ಇಂದ ನಮಗೆ ಮುಂದೆ ಫ್ರೀಕ್ವೆನ್ಸಿ ಆಫ್ ಮೇಂಟೆನೆನ್ಸ್ ಶೆಡ್ಯೂಲ್, ಯಾವಾಗ ಶೆಡ್ಯೂಲ್ ತಗೋಬೇಕು, ಇದನ್ನ ಪ್ರಿವೆಂಟಿವ್ ಮೇಂಟೆನೆನ್ಸ್ ತಗೋಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ.
ಮತ್ತೆ ಫ್ರೀಕ್ವೆಂಟ್ ಬ್ರೇಕ್ ಡೌನ್ ಬರೋದನ್ನ ಈ ಒಂದು ಚೆಕ್ ಲಿಸ್ಟ್ ಅನ್ನ ನೋಡ್ಕೊಂಡು ನಾವೇನ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಇದು ನಮಗೆ ತುಂಬಾ ಉಪಯುಕ್ತವಾದದ್ದು ಇಂಡಸ್ಟ್ರೀಸ್ ನಲ್ಲಿ. ಅದರದ್ದು ಒಂದು ಫಾರ್ಮೆಟ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಅಗೇನ್ ಆರ್ಗನೈಸೇಷನ್ಸ್ ನೇಮ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಸೆಕ್ಷನ್ಸ್ ಇದೆ, ನೇಮ್ ಆಫ್ ದ ಮೆಷಿನ್ ಇದೆ, ಮೆಷಿನ್ ನಂಬರ್ ಇದೆ, ಮಾಡೆಲ್ ನಂಬರ್ ಅಂಡ್ ಮೇಕ್, ಚೆಕ್ ಲಿಸ್ಟ್ ಆಫ್ ದಿ ಇನ್ಸ್ಪೆಕ್ಷನ್ ಏನೇನ್ ಇರಬೇಕು, ಇನ್ಸ್ಪೆಕ್ಟ್ ದ ಫಾಲೋಯಿಂಗ್ ಐಟಮ್ಸ್ ಅಂಡ್ ಟಿಕ್ ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್ ಅಂಡ್ ಲಿಸ್ಟ್ ದ ರೆಮಿಡಿಯಲ್ ಮೆಜರ್ಸ್ ಫಾರ್ ದ ಡಿಫೆಕ್ಟಿವ್ ಐಟಮ್ಸ್ ಟು ಬಿ ಚೆಕ್ಡ್, ಏನು ಲೆವೆಲ್, ಬೆಲ್ಟ್ ಅಂಡ್ ಚೈನ್ ಟೆನ್ಷನ್, ಬೇರಿಂಗ್ ಕಂಡೀಷನ್ಸ್, ಲುಕ್, ಫೀಲ್, ಲಿಸನ್, ನಾಯ್ಸ್ ಏನಾರ ಇದ್ರೆ ಬರೀಬೇಕು, ಡ್ರೈವಿಂಗ್ ಕ್ಲಚ್ ಅಂಡ್ ಬ್ರೇಕ್, ಇದನ್ನೆಲ್ಲ ಏನ್ ಬರೀಬೇಕು, ಲೆವೆಲ್ ಆಫ್ ದ ಮೆಷಿನ್, ಗುಡ್ ವರ್ಕಿಂಗ್, ಸ್ಯಾಟಿಸ್ಫ್ಯಾಕ್ಟರಿ, ಡಿಫೆಕ್ಟಿವ್, ರೆಮಿಡಿಯಲ್ ಮೆಜರ್ಸ್, ಲೆವೆಲ್ ಆಫ್ ದಿ ಮೆಷಿನ್ ನಾಟ್ ಕರೆಕ್ಟ್, ರೆಕ್ಟಿಫೈಡ್ ವಿತ್ ಸ್ಪಿರಿಟ್ ಲೆವೆಲ್, ಡಿಫೆಕ್ಟಿವ್ ಇದ್ರೆ ಏನೋ ಒಂದು ನಟ್ಟು ಆಗಿತ್ತು ಅಥವಾ ಗ್ರೂಟಿಂಗ್ ಕಡಿಮೆ ಆಗಿತ್ತು, ತೊಂದರೆ ಆಗಿತ್ತು, ಲೈಕ್ ದಟ್ ವೇರಿಯೇಷನ್ಸ್ ಇತ್ತು. ರೆಮಿಡಿಯಲ್ ಮೆಜರ್ಸ್ ಏನ್ ಮಾಡಿದ್ವಿ, ಆ ವೇರಿಯೇಷನ್ಸ್ ರೆಕ್ಟಿಫೈ ಮಾಡಿದೀವಿ, ಲೈಕ್ ದಟ್ ಬೆಲ್ಟ್ ಚೈನು, ಬೆಲ್ಟ್ ಏನಾಗಿತ್ತು, ವರ್ಕಿಂಗ್ ಕಂಡೀಷನ್ಸ್ ಗುಡ್ ಇದ್ರೆ ಗುಡ್, ಸ್ಯಾಟಿಸ್ಫ್ಯಾಕ್ಟರಿ ಇದ್ರೆ ಸ್ಯಾಟಿಸ್ಫ್ಯಾಕ್ಟರಿ, ಡಿಫೆಕ್ಟಿವ್ ಇದ್ರೆ ಬೆಲ್ಟ್ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ, ಸ್ಲಿಪ್ ಆಗ್ತಾ ಇದೆ, ರೆಮಿಡಿಯಲ್ ಮೆಜರ್ಸ್ ಏನು, ರೀಪ್ಲೇಸ್ ದ ನ್ಯೂ ಬೆಲ್ಟ್, ಲೈಕ್ ದಟ್ ಯು ಕ್ಯಾನ್ ನೋಟ್ ಎವ್ರಿಥಿಂಗ್ ದಿಸ್ ಚೆಕ್ ಲಿಸ್ಟ್ ಆಫ್ ದ ಮೆಷಿನ್ ಇನ್ಸ್ಪೆಕ್ಷನ್. ಇದು ನಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ, ಮೆಷಿನ್ಸ್ ಬ್ರೇಕ್ ಡೌನ್ ಬಂದಾಗ ಅಥವಾ ಮೆಷಿನ್ಸ್ ನ ಯಾವಾಗ ಶೆಡ್ಯೂಲ್ ತಗೋಬೇಕು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಈ ಪ್ರಿವೆಂಟಿವ್ ಮೇಂಟೆನೆನ್ಸ್ ನಲ್ಲಿ ನಾವು ಏನೇನು ದಾಖಲಾತಿಯನ್ನ ಮಾಡ್ತೀವಿ ಅದೆಲ್ಲ ಮೆಷಿನ್ಸ್ ನ ಗುಡ್ ವರ್ಕಿಂಗ್ ಕಂಡೀಷನ್ಸ್ ನಲ್ಲಿ ನಾವು ಮೇಂಟೈನ್ ಮಾಡೋದಕ್ಕೆ, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಫಾರ್ಮೆಟ್ 7 ನಮಗೆ ಡಾಕ್ಯುಮೆಂಟೇಶನ್ಸ್ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರಲ್ಲಿ ನೋಡಿ, ಇನ್ನ ಎಕ್ಸ್ಪೋಸ್ಡ್ ಗೇರು, ಅದಕ್ಕೆ ಏನೇನು ರೆಮಿಡಿ, ವರ್ಕಿಂಗ್ ಇನ್ ಆಲ್ ಸ್ಪೀಡ್ಸ್, ವರ್ಕಿಂಗ್ ಇನ್ ಆಲ್ ಪೀಡ, ಲೂಬ್ರಿಕೇಶನ್ ಸಿಸ್ಟಮ್ ಸರಿ ಇದೆಯಾ, ಕ್ಯಾರಿಯರ್ ಟ್ರಾವೆಲ್ ಆಗ್ತಾ ಇದೆಯಾ, ಕ್ರಾಸ್ ಸ್ಲೈಡ್ ಮೂವ್ಮೆಂಟ್ ಸರಿ ಇದೆಯಾ, ಕಾಂಪೌಂಡ್ ಸ್ಲೈಡ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಟೈಲ್ ಸ್ಟಾಕ್ ಪ್ಯಾರಲ್ ಮೂವ್ಮೆಂಟ್ ಸರಿ ಇದೆಯಾ, ಎಲೆಕ್ಟ್ರಿಕಲ್ ಕಂಟ್ರೋಲ್ಸ್ ಎಲ್ಲ ಸರಿಯಾಗಿದೆಯಾ, ಸೇಫ್ಟಿ ಗಾರ್ಡ್ಸ್, ಎವ್ರಿಥಿಂಗ್ ಟು ಬಿ ಗುಡ್ಡ ನಾಟ್ ಗುಡ್ಡ, ಸ್ಯಾಟಿಸ್ಫ್ಯಾಕ್ಟರಿನ, ಏನಾರ ತೊಂದರೆ ಐತಾ, ರಿಪೇರಿ ಏನ್ ಮಾಡಿ, ಇಷ್ಟು ಬರೀ. ಇದು ಒಂದು ಲೇತ್ ಮೆಷಿನ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ಓದ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಇನ್ಸ್ಪೆಕ್ಟ್ ಮಾಡೋದು, ಅವ್ರದ್ದು ಸಿಗ್ನೇಚರು, ಅವ್ರದ್ದು ಹೆಸರು, ಸಿಗ್ನೇಚರು, ನೇಮು, ಡೇಟು, ಮತ್ತೆ ಯಾರು ಆ ಇನ್ಚಾರ್ಜ್ ಇದ್ರು ಇಂಜಿನಿಯರ್ಸ್, ಅವ್ರದ್ದು ಇಲ್ಲಿ ಸಹಿಯನ್ನ ಪಡ್ಕೊಳ್ಬೇಕಾಗುತ್ತೆ. ದಿಸ್ ಈಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ರೆಕಾರ್ಡ್ ಫಾರ್ಮೆಟ್ 7. ಇದು ಕಂಟಿನ್ಯೂಷನ್ಸ್ ಫಾರ್ಮೆಟ್. ಹಿಂದೆ ಏನು ಈ ಫಾರ್ಮೆಟ್ ಅನ್ನ ನೋಡಿದ್ರಿ, ಈ ಫಾರ್ಮೆಟ್ ಅನ್ನ ಈ ಡ್ರೈವಿಂಗ್ ಕ್ಲಚ್ ಅಂಡ್ ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಎಕ್ಸ್ಪೋಸ್ಡ್ ಗೇರಿಂಗ್ ಶುರು ಆಗುತ್ತೆ, ಕಂಟಿನ್ಯೂಷನ್ಸ್ ಆಫ್ ದಿ ಫಾರ್ಮೆಟ್. ಸೊ ನಾವು ಮಕ್ಕಳೇ ಈ ಡಾಕ್ಯುಮೆಂಟೇಶನ್ಸ್ 2 ಭಾಗ ಮಾಡಿದ್ದೀನಿ, ಒಟ್ಟಿಗೆ ನೀವು ಕೇಳಕ್ಕಾಗಲ್ಲ ಅಂತ ಹೇಳಿ 2 ಪಾರ್ಟ್ ಅನ್ನು ಕೂಡ ನೀವು ಈ ಡಾಕ್ಯುಮೆಂಟೇಶನ್ಸ್ 1 ಮತ್ತೆ ಡಾಕ್ಯುಮೆಂಟೇಶನ್ 2 ಮತ್ತೆ ಎಸ್ಟಿಮೇಷನ್ಸ್, ಮೂರು ಬಹಳ ಮುಖ್ಯವಾದದ್ದು. ನಾಳೆ ನೀವು ಇಂಡಸ್ಟ್ರೀಸ್ ನಲ್ಲಿ ಕೆಲಸ ಮಾಡಕ್ ಹೋಗ್ತೀರಾ, ನೀವು ಆಲ್ಮೋಸ್ಟ್ 50% ಅಥವಾ ಇಂಡಸ್ಟ್ರಿಗೆ ನೀವು ಕೆಲಸ ಮಾಡ್ಲಿಕ್ಕೆ ಹೋಗದಂತಾನೆ ನೀವೇ ಸ್ವಂತ ಉದ್ಯೋಗವನ್ನ ಕೈಗೊಂಡ್ರೂ ಕೂಡ, ಸೆಲ್ಫ್ ಎಂಟರ್ಪ್ರಿನಿಯರ್ ಆದ್ರೂ ಕೂಡ, ನೀವು ಎಂಟರ್ಪ್ರಿನಿಯರ್ ಆದ್ರೂ ಕೂಡ ಈ ಒಂದು ಡಾಕ್ಯುಮೆಂಟೇಶನ್ಸ್ ಅನ್ನೋದೇನಿದೆ ಇದು ಬಹಳ ಉಪಯುಕ್ತವಾಗುತ್ತೆ. ಸೊ ಇದು ಸೆಕೆಂಡ್ ಇಯರ್ ಬಿಟ್ಟರ್ ನಿಮ್ಮಿನಲ್ಲಿದೆ, ಮತ್ತೆ ಆ ಎಲ್ಲ ಮೆಕ್ಯಾನಿಕಲ್ ಟ್ರೇಡರ್ಸ್ಗೂ NSQF ಲೆವೆಲ್ 5 ನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮಿ ಸೆಕೆಂಡ್ ಇಯರ್ ಬುಕ್ ನಲ್ಲಿದೆ. ಏನೇ ಡೌಟ್ಸ್ ಇದ್ರು ಓದ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಅಸೈನ್ಮೆಂಟ್ಸ್ ಕೊಟ್ಟಿದ್ದೀನಿ ನಿಮಗೆ, ಅವುಗಳೆಲ್ಲ ಅಸೈನ್ಮೆಂಟ್ಸ್ ಅನ್ನ ಮಾಡಿ baraskill.com ನಲ್ಲಿ ಅಥವಾ ನಿಮ್ಮಿ ಆನ್ಲೈನ್ admission.zoom ನಲ್ಲಿ ಮಾರ್ಕ್ ಟೆಸ್ಟ್ ಕೊಟ್ಟಿದ್ದಾನೆ, ಕ್ವಶನ್ಸ್ ಪೇಪರ್ಸ್ ಇದೆ, ಅವುಗಳಿಗೆ ಅಟೆಂಡ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.